ಫ್ರೆಂಡ್ಸ್, ನಾನು ಕೊಟ್ಟ ಎಕ್ಸೆಬಲ್ ಫೈಲ್ ಅನ್ನು ಅಲೈಟ್ ಮೋಷನ್ ಆ್ಯಪ್ ಒಳಗೆ ಹೇಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಈಗ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸುತ್ತೇನೆ. ವಿಡಿಯೋ ಸ್ಕ್ರೋಲ್ ಮಾಡಬೇಡಿ. ಈಗ ನನ್ನ ಪ್ರೊಫೈಲ್ ಇದು. ಇದರೊಳಗೆ ಯಾವುದಾದ್ರೂ ಒಂದು ವಿಡಿಯೋವನ್ನು ಓಪನ್ ಮಾಡ್ಕೊಳ್ಳುತ್ತೇನೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಕಾಮೆಂಟ್ ಮಾಡುತ್ತೇನೆ. ಕಾಮೆಂಟ್ ಮಾಡಿದ ನಂತರ ಹೀಗೆ ಕ್ಲಿಕ್ ಬರುತ್ತದೆ. ಈಗ ಇದನ್ನು ಓಪನ್ ಮಾಡ್ಕೊಂಡ್ರೆ ಹೀಗೆ ಬರುತ್ತದೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ಅಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ನಾವು ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಬಂದಿದೆ ನಾನು ಕೊಟ್ಟ ಬ್ಯಾಕ್ಗ್ರೌಂಡ್ PNGsಗಳು ಮತ್ತು ಫೋಟೋಗಳು, ಎಕ್ಸೆಬಲ್ ಫೈಲ್ ಕೂಡ. ಇಲ್ಲಿ ಬ್ಲೂ ಐಕಾನ್ ಅಲ್ಲಿ ಐತಲ್ಲ, ಇದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಎನಿವೆ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ಓಪನ್ ಮಾಡ್ಕೊಳ್ಳಿ. ಈಗ ಬರ್ತದೆ ಎಕ್ಸೆಬಲ್ ಫೈಲು. ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೈಟ್ ಮೋಷನ್ ಆಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬರ್ತದೆ. ಈಗ ಅಲೈಟ್ ಮೋಷನ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದಿದೆ ನಾನು ಈಗ ಇಂಪೋರ್ಟ್ ಮಾಡ್ಕೊಂಡೆ ಎಕ್ಸೆಬಲ್ ಫೈಲ್. ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ. ಈಗ ಚೆಕ್ ಮಾಡಿ, ಎಕ್ಸೆಬಲ್ ಫೈಲ್ ಬಂದಿರ್ತದೆ. ನನ್ನಲ್ಲಿ ಎಲ್ಲ PNGsಗಳು ಮತ್ತು ಫಾಂಟ್ಗಳು, ಬ್ಯಾಕ್ಗ್ರೌಂಡ್ಗಳು ಎಲ್ಲ ಇದಾವೆ. ಅದಕ್ಕೆ ಹೀಗೆ ತೋರಿಸುತ್ತದೆ. ನೀವು ಕೂಡ ಮೊದಲು ಎಲ್ಲ PNG, ಬ್ಯಾಕ್ಗ್ರೌಂಡ್ಗಳು, ಫಾಂಟ್ಗಳು ಎಲ್ಲ ಡೌನ್ಲೋಡ್ ಮಾಡ್ಕೊಂಡ ನಂತರ ಇಂಪೋರ್ಟ್ ಮಾಡ್ಕೊಂಡರೆ ನಿಮಗೆ ಕೂಡ ಹೀಗೆ ತೋರಿಸುತ್ತದೆ. ಈಗ ಎಡಿಟಿಂಗ್ ಅನ್ನು ಶುರು ಮಾಡಬಹುದು. ಥ್ಯಾಂಕ್ ಯು.